ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಗೋಧಿ ಹಿಟ್ಟಿಂದ ಪೂರಿ ಮಾಡಿದ್ದೆ. ಅದಾದಮೇಲೆ ಕಡಲೆಕಾಳದು ಕರಿ ಮಾಡಿದ್ದೆ, ಅಂದರೆ ಗ್ರೇವಿ ಮಾಡಿದ್ದೆ. ಸೊ ಜೀರಾ ರೈಸ್. ಸೊ ಈ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಇವಾಗ ನಾವು ಏನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಸೊ ಅದೇ ಥರ ಕಲಿಸೋದು, ಬಟ್ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪ ಪೂರಿಗೆ ಗಟ್ಟಿಯಾಗಿರಬೇಕು. ಅದಾದಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ನೆನೆಯಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಇಮಿಡಿಯೇಟ್ಲಿ ಆವಾಗಲೇ ಇದನ್ನು ಮಾಡ್ಕೋಬೋದು. ಓಕೆನಾ. ಇಲ್ಲಿ ಕಡಲೆಕಾಳನ್ನ ನಾನು ಹಿಂದಿನ ದಿನವೇ ನೆನೆ ಹಾಕಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಕ್ಕರಲ್ಲಿ ಒಂದು 4 ವಿಸಿಲ್ ಹೊಡೆಸ್ಕೊಂಡೆ. ಸೊ ಇದು ಏನಪ್ಪ ಅಂದರೆ, ಒಂದು ಬಟ್ಟೆನಲ್ಲಿ, ವೈಟ್ ಪಂಚೆ ಬಟ್ಟೆನಲ್ಲಿ ಒಂದು ಏಲಕ್ಕಿ, ಒಂದು ಅರ್ಧ ಚಕ್ಕೆ, ಒಂದು ಅರ್ಧ ಹೂವು, ಒಂದು ಲವಂಗ, ಇದನ್ನು ಕಟ್ಬಿಟ್ಟು ಆ ಕಡಲೆಕಾಳನ್ನ ನೆನೆಸುವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ನೆನೆಸಬೇಕು. ಅದಕ್ಕೆ ಮಸಾಲ ಏನಿರುತ್ತೆ ಅಲ್ವಾ, ಸೊ ಆ ಒಂದು ಮಸಾಲ ಫ್ಲೇವರ್ ಆ ಕಡಲೆಕಾಯಿ ಹೀರ್ಕೊಳ್ಳುತ್ತೆ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಅದಾದಮೇಲೆ ಒಂದು ಟೊಮೆಟೊ, ಒಂದಿಷ್ಟು ಬೆಳ್ಳುಳ್ಳಿ, ಹಸಿ ಅಲ್ಲ, ಇದನ್ನು ನಾನು ಫ್ರೈ ಮಾಡಿಬಿಟ್ಟು ಮಿಕ್ಸಿಲಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಕಡಲೆಕಾಳನ್ನು ಹಾಕಿದ್ದೀನಿ. ಕಡಲೆಕಾಳು ಏನಕ್ಕೆ ಅಂದರೆ ಗ್ರೇವಿ ಗಟ್ಟಿಯಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಲೆಕಾಳನ್ನ ಹಾಕಿಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಆ ಒಂದು ಗ್ರೇವಿ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಎಣ್ಣೆ, ಸ್ವಲ್ಪ ಬೆಣ್ಣೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಹಸಿ ಶುಂಠಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಸೊ ಇವಾಗ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ನೀವು ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಬೆಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಸೊ ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿದ ಮೇಲೆ ನಾವು ಏನು ಗ್ರೇವಿ ಮಾಡಿರ್ತೀವಲ್ವ, ಸೊ ಅದನ್ನು ಹಾಕಬೇಕು. ಇಷ್ಟು ಸಖತ್ತಾಗಿತ್ತು ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಸೊ ನಾನು ಕೂಡ ಮಾಡಿದ್ದು ಫಸ್ಟ್ ಟೈಮ್ ಚೆನ್ನಾಗಿತ್ತು. ಚಪಾತಿ ಜೊತೆ, ಅದಾದಮೇಲೆ ಪೂರಿ ಜೊತೆ ಚೆನ್ನಾಗಿರುತ್ತೆ. ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೊತ್ತು ಅನ್ಸೋದಿಲ್ಲ. ಈ ಕಡಲೆಕಾಳೆಲ್ಲ ಏನಾಗುತ್ತೆ ಅಂದರೆ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಈ ಥರ ಗ್ರೇವಿ ಮಾಡಿದರೆ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕುದಿಸೋವಾಗ ನಾನು ಅದರಲ್ಲಿ ಕೂಡ ಹಾಕಿದ್ದೆ ಸ್ವಲ್ಪ. ಇವಾಗ ಇದರಲ್ಲಿ ಕೂಡ ಹಾಕಿದ್ದೀನಿ. ಇವಾಗ ಮೇಲ್ಗಡೆ ಏನಂದರೆ ಸ್ವಲ್ಪ ಕೊರಿಯಂಡರ್ ಪೌಡರ್, ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರೆಡ್ ಚಿಲ್ಲಿ. ನೀವು ಬೇಕಂದರೆ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೋತಿದ್ರೆ ಹಾಕೋಬೋದು. ರೆಡ್ ಚಿಲ್ಲಿ ಸ್ಕಿಪ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೋದು. ನಾವು ಟೊಮೆಟೊನ ಗ್ರೈಂಡ್ ಮಾಡಿರ್ತೀವಲ್ವ, ಹಾಗಾಗಿ ಇದರಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ತಾಯಿಲ್ಲ. ಸೊ ಟೊಮೆಟೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇದನ್ನೆಲ್ಲನೂ ಇದು ಮಾಡಿದ್ಮೇಲೆ ಇವಾಗೇನು ಗ್ರೈಂಡ್ ಮಾಡಿರ್ತೀವಲ್ವ, ರುಬ್ಬಿರ್ತೀವಲ್ವ, ಸೊ ಆ ಒಂದು ಪೇಸ್ಟ್ನ ಹಾಕಬೇಕು. ಸೊ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಆಲ್ರೆಡಿ ಹುರಿದಿದ್ದೀನಿ. ಸೊ ಅದನ್ನು ಗ್ರೈಂಡ್ ಮಾಡಿರೋದ್ರಿಂದ ಇದಕ್ಕೆ ಟೈಮ್ ಏನು ಭಾಳ ಹತ್ತೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಬೇಕೋ, ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ನೀರು ಹಾಕಿ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಇವಾಗ ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ತಾಯಿದ್ದೀನಿ. ಸೊ ನೋಡಿ ಈ ಥರ. ಸೊ ನಿಮಗೆ ದೋಸೆಗೂ ಕೂಡ ಮಾಡ್ಕೋಬೋದು. ಅದಾದಮೇಲೆ ಮಕ್ಕಳು ಏನಾದರೂ ತಿಂತಾ ಇಲ್ಲ ಅಂದರೆ ಈ ಥರ ಮಸಾಲ ಹಾಕಿ ಎಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅವ್ರಿಗೆ ಕೂಡ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಟೇಸ್ಟ್ ಮಾತ್ರ ಸೇಮ್ ಪನ್ನೀರ್ ಬಜ್ಜಿ ತಿಂದಾಗಿರುತ್ತೆ. ಬಟ್ ಇದರಲ್ಲಿ ನಾನು ಚಾನ್ ಕಡಲೆನ ಹಾಕಿದ್ದೀನಿ. ಓಕೆನಾ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಕೊಯ್ಯಕ್ಕೆ ಬಿಡಬೇಕು. ಸೊ ಅದು ಕೊಯ್ದ ಮೇಲೆ ಅದಾದಮೇಲೆ ನಾವು ನೆನೆಸಿಟ್ಟಿರ್ತೀವಲ್ವ ಕಡಲೆ, ಅದನ್ನು ಹಾಕಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಬೇಕಂದರೆ ನಾವು ಕಡಲೆಕಾಳು ಕುದಿಸೋವಾಗ ಮಸಾಲೆ ಏನು ಹಾಕಿರ್ತೀವಲ್ವ, ಅಂದರೆ ಒಂದು ಬಟ್ಟೆನಲ್ಲಿ ಲವಂಗ, ಏಲಕ್ಕಿ, ಚಕ್ಕೆ ಇದೇನು ಹಾಕಿರ್ತೀವಲ್ವ, ಸೊ ಅದನ್ನು ನೀವು ಮಿಕ್ಸಿ ಗ್ರೈಂಡ್ಗೆ ಹಾಕಿ ಮಿಕ್ಸಿನೂ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ ಮಸಾಲೆ. ಸೊ ಇವಾಗ ನಾನು ಕಡಲೆಕಾಳನ್ನ ಹಾಕಿದ್ದೀನಿ. ಸೊ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಇದು ಮಾಡ್ಬೋದು. ನೀವು ಈ ಕಡಲೆಕಾಳು ತಿನ್ನಲ್ಲ ಅಂದರೆ ಇದ್ರ ಬದಲು ಕಾಬೂಲ್ ಕಡಲೆ ಬರುತ್ತಲ್ವ, ಸೊ ಅದು ಮಾಡಿದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇದು ತಿನ್ನಲ್ಲ ಅಂದರೆ ಇದ್ರ ಬದಲು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಸೋಯಾ ಚಂಕ್ಸ್ನೂ ಕೂಡ ನೀವು ಹಾಕ್ಕೋಬೋದು. ಸೇಮ್ ಗ್ರೇವಿ, ಬಟ್ ಕಾಳು ಮಾತ್ರ ಚೇಂಜ್ ಇರುತ್ತೆ. ಅದು ಕೂಡ ಮಾಡ್ಕೋಬೋದು ನೀವು. ಟೇಸ್ಟ್ ಮಾತ್ರ ಸೇಮ್ ಪನ್ನೀರ್ ಬಜ್ಜಿ ತಿಂದಾಗೆ ಇರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ಇದೆ. ಈ ಥರ ಇದ್ಮೇಲೆ ಇಷ್ಟು ನನಗೆ ಸಾಕಾಗುತ್ತೆ. ಯಾಕಂದರೆ ಇದು ಆಫ್ ಮಾಡಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೋಬೇಕು. ಇಲ್ಲಿ ನಾನು ಇವಾಗ ಜೀರಾ ರೈಸ್ಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಇದಕ್ಕೆ ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಏನಾದ್ರು ಫೆಸ್ಟಿವಲ್ ಹಬ್ಬದ ದಿನ ಏನಾದರೂ ಮಾಡಬೇಕಂದ್ರೆ ನಾನು
ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿಕಾಯಿ ಸೊ ಈ ಥರ ಎಲ್ಲನೂ ಹಾಕಿಬಿಟ್ಟು ಮಾಡ್ತೀನಿ. ಸೊ ಇಲ್ಲಿ ನಾನು ಜಸ್ಟ್ ಲಂಚ್ಗೆ ಅಂತ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಹೂವು, ಒಂದು ಲವಂಗ, ಒಂದು ಚಕ್ಕೆ, ಅದಾದಮೇಲೆ ಒಂದು ಪಲಾವ್ ಎಲೆ. ಸೊ ಇದನ್ನೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ ಅದಕ್ಕೆ. ಸೊ ನೀವು ಬೇಕಂದರೆ ಈರುಳ್ಳಿನ ಸಣ್ಣದಾಗಿ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ಹಚ್ಚಿಬಿಟ್ಟು ಅದು ಸ್ವಲ್ಪ ಬ್ರೌನಿಶ್ ಆಗಬೇಕು. ಆ ಥರ ನೀವು ಕ್ರಿಸ್ಪಿಯಾಗಿ ಕರೆದ್ರೆ ಆ ಒಂದು ಜೀರಾ ರೈಸ್ ಟೇಸ್ಟೇ ಬೇರೆ ಇರುತ್ತೆ. ಈ ಬಿರಿಯಾನಿ ಟೇಸ್ಟ್ ಬರುತ್ತಲ್ವ, ಸೊ ಆ ಥರ ಇರುತ್ತೆ. ಸೊ ನೀವು ಬೇಕಾದ್ರೆ ಪುದೀನ ಹಾಕ್ಕೋಬೋದು. ಅದಾದಮೇಲೆ ಈರುಳ್ಳಿನ ಫ್ರೈ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಸೇಮ್ ಬಿರಿಯಾನಿ ಸ್ಟೈಲ್ ಇದು ಜೀರಾ ರೈಸ್ ಬರುತ್ತೆ. ಸೊ ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಕ್ವಿಕ್ಕಾಗಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಜಸ್ಟ್ ಕರಿಬೇವು, ಕೊತ್ತಂಬರಿ, ಪಲಾವ್ ಎಲೆ, ಲವಂಗ, ಏಲಕ್ಕಿ, ಅದಾದಮೇಲೆ ಒಂದು ಅರ್ಧ ಹೂವನ್ನ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನೆನೆಸಿರೋ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಸೊ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ, ಅಂದರೆ ಚಿಕ್ಕ ಬಟ್ಲ ಇರುತ್ತಲ್ವ, ಸೊ ಅದರಿಂದ 2 ಗ್ಲಾಸಷ್ಟು ತೊಗೊಂಡಿದ್ದೆ. ಸೊ ಆ ಒಂದು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೀವು ಫಸ್ಟೇ ನೀರು ಹಾಕಿಬಿಟ್ಟು ಆಮೇಲೆ ಅಕ್ಕಿ ಹಾಕಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಬಂದುಬಿಟ್ಟು ಮೇಲ್ಗಡೆ ಕೂತಿರುತ್ತೆ, ಅಕ್ಕಿ ಎಲ್ಲ ಹೋಗಿ ಅಂದರೆ ಅನ್ನ ಕೆಳಗಡೆ ಇರುತ್ತೆ, ಮಸಾಲೆ ಎಲ್ಲ ಮೇಲ್ಗಡೆ ಬರುತ್ತೆ. ಸೊ ಹಂಗಾಗಿ ಫಸ್ಟು ಅಕ್ಕಿನ ಹಾಕಿಬಿಟ್ಟು ನೀವು ಚೆನ್ನಾಗಿ ಅದೆಲ್ಲ ಮಸಾಲೆ ಅದಕ್ಕೆ ಹತ್ತೋವರೆಗೂ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದಾದಮೇಲೆ ನೀವು ನೀರು ಹಾಕಿದ್ರೆ ಏನಾಗುತ್ತೆ, ಜೀರಿಗೆ ಇದೇನು ನಾವು ಜೀರಾ, ಕೊತ್ತಂಬರಿ ಇದೆಲ್ಲ ಹಾಕಿರ್ತೀವಲ್ವ, ಸೊ ಅದು ಎಲ್ಲನೂ ಮಿಕ್ಸ್ ಆಗುತ್ತೆ ಅನ್ನದಲ್ಲಿ. ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ, ಅನ್ನ ಅಷ್ಟೇ ಕೆಳಗಡೆ ಇರುತ್ತೆ, ಪ್ಲೇನ್ ಅನ್ನ ಆಗುತ್ತೆ ಅದು ಜೀರಾ ರೈಸ್ ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಹಂಗಾಗಿ ನಾನು ಫಸ್ಟು ಅಕ್ಕಿನ ಹಾಕಿಬಿಟ್ಟು ಅದಾದಮೇಲೆ ನಾನು ನೀರನ್ನ ಹಾಕ್ತಿದ್ದೆ. ಮೊದಲೆಲ್ಲ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಬಟ್ ನನಗೆ ಮತ್ತೆ ಅದನ್ನು ತೆಗೆದುಬಿಟ್ಟು ಡಬಲ್ ಕೆಲಸ ಆಗ್ತಾಯಿತ್ತು, ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ತಣ್ಣೀರನ್ನ ಹಾಕ್ಕೋತಾ ಇದ್ದೀನಿ. ನೀವು ಕ್ವಿಕ್ಕಾಗಿ ಆಗಬೇಕಂದ್ರೆ ಬಿಸಿನೀರನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತಣ್ಣೀರನ್ನೇ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಸೊ ತಣ್ಣೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ನೋಡಿಬಿಟ್ಟು ಹೊಡಿಸಿ. ಸೊ ಜೀರಾ ರೈಸ್ ಸಖತ್ತಾಗಿರುತ್ತೆ. ಆವಾಗೇನು ಗ್ರೇವಿ ಮಾಡಿದ್ನಲ್ಲ, ಸೊ ಆ ಗ್ರೇವಿ ಜೊತೆ ಜೀರಾ ರೈಸ್ ಜೊತೆ ಗ್ರೇವಿನ ಚೆನ್ನಾಗಾಗುತ್ತೆ. ಓಕೆ, ಇಲ್ಲಿ ಪುರಿನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪುರಿನ ನಾನು ಈ ಒಂದು ಪ್ಲೇಟ್ ಮೇಲೆ ಲಟ್ಟಿಸ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ನೀವು ಏನು ಚಪಾತಿ ಮಾಡ್ತೀರಲ್ವ, ಸೊ ಅದೇ ಥರ ಒಂದು ಪ್ಲೇಟ್ಗೆ ಮೇಲ್ಗಡೆ ಎಣ್ಣೆ ಹಚ್ಬಿಟ್ಟು ಈ ಥರ ಉಳಿತೋನ ದೊಡ್ಡದಾಗಿ ಚಪಾತಿ ಲಟ್ಟಿಸ್ತಿರಲ್ವ ಅಷ್ಟೇ ತೊಗೊಳ್ಳಿ. ದೊಡ್ಡ ಥರ ಚಪಾತಿ ಥರನೇ ಲಟ್ಟಿಸೋದು. ಇದನ್ನು ಲಟ್ಟಿಸ್ಬಿಟ್ಟು ಇದು ಕ್ವಿಕ್ಕಾಗುತ್ತೆ. ಅದಾದಮೇಲೆ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಚಿಕ್ಕದಾಗಿ ಪುರಿ ಮಾಡ್ತೀವಲ್ವ, ಸೊ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಶೇಪ್ ಚೇಂಜ್ ಇರುತ್ತೆ. ನಾವು ಸಣ್ಣದಾಗಿ ಲಟ್ಟಿಸ್ಕೋಕಿನ ಕೈನೂ ಹಿಡಿತೆ, ಕೆಲಸನೂ ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಕ್ವಿಕ್ಕಾಗಿ ಎಲ್ಲನೂ ಮುಗಿದ್ಬಿಡುತ್ತೆ. ಒಂದೇ ಇದರಲ್ಲಿ ನಾವು 4 ಪೂರಿನ ಕರೆದು ತೆಗೆದುಬಿಡ್ಬೋದು. ಓಕೆನಾ. ಈ ಥರ ಚಪಾತಿ ಲಟ್ಟಿಸ್ಕೊಂಡಿರೋ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇದರಲ್ಲಿ ನಾವೇನು ಮಾಡಬೇಕು, ಒಂದು ಪ್ಲೇಟ್ನ ತೊಗೊಂಡು ನಿಮ್ಮ ಒಂದು ಸೈಜ್ ನೋಡಿಬಿಟ್ಟು, ಅಂದರೆ ನಿಮ್ಮ ಚಪಾತಿ ಸೈಜ್ ನೋಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ತೊಗೊಂಡು ಈ ಥರ ಡಬ್ಬ ಹಾಕಬೇಕು. ಸೊ ಡಬ್ಬ ಹಾಕಿಬಿಟ್ಟು ಒಂದು ಚಾಕುವಿನ ಹೆಲ್ಪ್ದಿಂದ ಸೈಡಲ್ಲಿರೋ ಎಕ್ಸ್ಟ್ರಾ ಎಲ್ಲನೂ ತೆಗೆದುಬಿಡ್ಬೋದು. ಅಂದರೆ ನಿಮಗೆ ನೀಟಾಗಿ ಬೇಕಂದರೆ, ನೀಟಾಗಿ ಶೇಪ್ ಬರಬೇಕು ಅಂದರೆ ಈ ಥರ ಮಾಡಬೇಕು. ಇಲ್ಲಾಂದರೆ ನೀವು ನಡೆಯುತ್ತೆ, ನಾನು ರೌಂಡಾಗಿ ಲಟ್ಸಿದ್ದೀನಿ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂದ್ರೆ ಏನಾದರೂ ಒಂದು ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ನಾನು ಅದಕ್ಕೆ ಈ ಥರ ಒಂದು ಐಡಿಯಾನ ಯೂಸ್ ಮಾಡಿದೆ. ಸೊ ಈ ಥರ ಪ್ಲೇಟ್ನ ಹಾಕ್ಬಿಟ್ಟು ಇದರಲ್ಲಿ ನಾನು 4 ಡಿವೈಡ್ ಮಾಡ್ತಾಯಿದ್ದೀನಿ. ನೋಡಿ, 4 ಡಿವೈಡ್ ಮಾಡ್ತೀನಿ. ನಿಮಗೆ ಇದರಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೋಬೋದು. ಇವಾಗ ಚಿಕ್ಕದಾಗಿ ಪ್ಲೇಟ್ ಇಟ್ಟು ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನೂ ನೀವು ಮಾಡ್ಕೋಬೋದು. ಓಕೆನಾ. ನಾನು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಓಕೆನಾ. ಅದನ್ನು ಮಾಡಿಬಿಟ್ಟು ಚೆನ್ನಾಗಿ ನೀವು ಎಣ್ಣೆಲಿ ಹಾಕಿ ಕರಿಬೋದು. ಓಕೆನಾ. ಚೆನ್ನಾಗಿ ಇದನ್ನು ಕರೆದ ಮೇಲೆ ಅದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಉಬ್ಬುತ್ತೆ. ಜಸ್ಟ್ ಈ ಥರ ಹಾಕಿಬಿಟ್ಟು ಒಂದು ಸ್ವಲ್ಪ ಸ್ಪೂನ್ನ ಅದ್ರ ಮೇಲೆ ಇಟ್ಟರೆ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಅದಾದಮೇಲೆ ಹೆಲ್ದಿ ಪೂರಿ ಕೂಡ ಮೈದಾಯಿಂದ ಮಾಡೋಕ್ಕಿಂತ ಈ ಥರ ಹೇಗಾದರೂ ಚಪಾತಿ ಮಾಡೋಕ್ಕೆ ಗೋಧಿ ಹಿಟ್ಟು ನಾದಿರ್ತೀವಿ. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಈ ಥರ ಪೂರಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಒಂದು ಡಿಫ್ರೆಂಟ್ ರೆಸಿಪಿ ಅನಿಸುತ್ತೆ, ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ. ಈ ಒಂದು ಟಿಪ್ಸ್ನ ಯೂಸ್ ಮಾಡಿ ನೋಡಿ. ಹಾಗೆ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಪುರಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಗ್ರೇವಿನೂ ಚೆನ್ನಾಗಿ